ಇನ್ನೊಂದು ಕ್ವಿಕ್ ಆಗಿ ಒಂದು ಕ್ವೆಶನ್ ಕೇಳ್ತೀನಿ. ಇದು ಪದ್ಮಶ್ರೀ ಭಟ್ ಅಂತ ಶಿರ್ಸಿ ಅವರು ನಮ್ಮ ಜೊತೆ ಕೆಲಸ ಮಾಡ್ತಾರೆ, ಅವ್ರು ಕೇಳಿರುವಂಥದ್ದು, ಮ್ಯಾನಿಫೆಸ್ಟ್ ಅನ್ನೋ ಪದ ಸಿಕ್ಕಾಪಟ್ಟೆ ಬಳಕೆಯಲ್ಲಿದೆ, ಎಲ್ಲವೂ ಮ್ಯಾನಿಫೆಸ್ಟಿಂದ ಸಾಧ್ಯ ಆಗುವುದಾ? ಎಲ್ಲವೂ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿದರೆ ನೀವು ತಾಜ್ ಮಹಲನ್ನು ತಂದು ಬೆಂಗಳೂರಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಅದೇ ಹೇಳೋದು ಅತಿ ಬುದ್ಧಿವಂತಿಕೆ ಅಂತ ಹೇಳಿದರೆ ಅದೇ ಅಂತ ಹೇಳಿದರೆ ಎಲ್ಲವೂ ಆಗ್ತದೆ ಅಂತ ಹೇಳಿದರೆ ತಾಜ್ ಮಹಲನ್ನು ತಂದು ಬೆಂಗಳೂರಲ್ಲಿ ಇಡ್ಬೋದು ಅಂತ ಹೇಳಿದರೆ ಆಗೋದಿಲ್ಲ. ಬಟ್ ತಾಜ್ ಮಹಲ್ ಅಂತ ಮನೆ ಕಟ್ಟಿಸ್ಬೋದು ನೀವು. ಮ್ಯಾನಿಫೆಸ್ಟೇಷನಿಂದ ಎಲ್ಲವೂ ಆಗ್ತದೆ ಅಂತ ಕೇಳಿದರೆ ಆಗೋದಿಲ್ಲ ಅಂತ ಕೂಡ ಇಲ್ಲ, ಆಗ್ತದೆ ಅಂತ ಕೂಡ ಇಲ್ಲ. ನೀವು ಎಷ್ಟು ಸ್ಟ್ರಾಂಗ್ ಆಗಿ ನಿಮ್ಮಲ್ಲಿ ಗೋಲ್ ಕ್ಲಾರಿಟಿ ಇದೆ ಅದರ ಮೇಲೆ ನಿಮಗೆ ಆಗ್ತದೆ. ಯಾಕೆ ಅಂತೇಳಿ, ಯಾಕೆ ಆಗೋದಿಲ್ಲ ಅಂತ ಕೇಳಿದರೆ ನಿಮಗೆ ಅಂಥ ವ್ಯಕ್ತಿಗಳು ಸಿಗ್ತಾ ಹೋಗ್ತಾರೆ, ಅಂಥ ಅವಕಾಶಗಳು ಸಿಗ್ತಾ ಹೋಗ್ತಾರೆ. ಸೊ ಮೈಂಡ್ ಆಗಿ ಓಪನ್ ಅಪ್ ಆಗೋದು. ಅದನ್ನು ನಾವು ಈಗ ಕ್ಲಾಸಲ್ಲೆಲ್ಲಾದರೆ ನಾವು ಮಾಡಿ ತೋರಿಸ್ತೇವೆ. ಈಗ ನಿಮಗೆ ಬಾಯಲ್ಲಿ ಹೇಳಿದರೆ ಅರ್ಥ ಆಗೋದಿಲ್ಲ. ಯಾಕೆಂತೇಳಿ ಮೈಂಡ್ ಯಾವ ರೀತಿ ವರ್ಕ್ ಮಾಡ್ತದೆ, ಮೈಂಡ್ ನೀವು ಯಾವ ಡೈರೆಕ್ಷನನ್ನು ನೀವು ಹುಡುಕ್ತೀರಾ ಅದನ್ನೇ ತೋರಿಸುವುದು ನಿಮಗೆ. ಅರ್ಥ ಆಗ್ತಾ ಉಂಟಲ್ವಾ? ಸೊ ನಿಮ್ಮ ಗೋಲ್ ಕ್ಲಾರಿಟಿ ಇದ್ದಾಗ ನಿಮಗೆ ಇಷ್ಟೇ ಮಾಡಬೇಕು, ನಾನು ಇಷ್ಟು ದುಡಿಬೇಕು, ನನಗೆ ಇಷ್ಟ ಆಗಬೇಕು, ನನಗೆ ಇಂಥ ಮನೆ ಬೇಕು, ಈ ರೀತಿ ಬಂದಾಗ ಅಂಥ ಅವಕಾಶಗಳೇ ಹೋಗ್ತದೆ. ನೀವು ಟೈಮ್ ಪಾಸ್ ಮಾಡೋದಿಲ್ಲ, ಸೀರಿಯಲ್ ನೋಡ್ತಾ ಬಿಗ್ ಬಾಸ್ ನೋಡ್ತಾ ನಿಲ್ಲುವುದಿಲ್ಲ. ನಿಮ್ಮ ಮೈಂಡ್ ನೀವು ಏನು ದುಡಿಲಿಕ್ಕೆ ಏನು ಬೇಕು ಅಲ್ಲಿಗೆ ಹೋಗ್ತದೆ. ಸೊ ಇದು ಮೈಂಡ್ ವರ್ಕ್ ಮಾಡೋದು ರೀತಿ. ಸೊ ನಾವು ಅಷ್ಟೆಲ್ಲ ಆಲೋಚನೆ ಮಾಡಬೇಕಂತೆಲ್ಲ. ಹಿಮಾಲಯ ಪರ್ವತವನ್ನು ತಗೊಂಡೋಗಿ ರಷ್ಯಾದಲ್ಲಿ ಇಡ್ಬೋದಾ, ಅಥವಾ ಅಲ್ಲಿ ಬಕ್ಕಿಂಗ್ಹ್ಯಾಮ್ ಪ್ಯಾಲೇಸನ್ನು ತಗೊಂಡು ಬಂದು ಬೆಂಗಳೂರಲ್ಲಿ ಅದೆಲ್ಲ ನಮ್ಮ ಜೀವನದಲ್ಲಿ ಏನು ಮಾಡಲಿಕ್ಕೆ ಬೇಕು, ನಮಗೆ ನಮ್ಮ ಜೀವನದಲ್ಲಿ ನಾವು ಏನಾಗಬೇಕು ಅದನ್ನು ಮಾಡ್ಬೋದು. ಅದರರ್ಥ ನಾಳೆ ನಾನು ಪ್ರೈಮ್ ಮಿನಿಸ್ಟರ್ ಆಗಲಿಕ್ಕೆ ಆಗ್ತದೆ ಅದು ಆಗೋದಿಲ್ಲ. ನನಗೆ ಏನು ಬೇಕು ನಿಜವಾಗಿ. ನೀವು ಮತ್ತೊಬ್ಬರು ಹೇಳಿದ್ರಂತ ನಾವು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತೊಬ್ಬರು ಹೇಳಿದ್ರಂತ ಚೇಂಜ್ ಮಾಡಿ ಒಂದು ಕತೆ ಬರ್ತದೆ. ಒಬ್ಬ ಕಲ್ಲುಗುಟಿ ಗೆದ್ದಂತೆ. ಕಲ್ಲುಗುಟಿಗೆ ಅಂತ ಹೇಳಿದರೆ ಏನು ಕಲ್ಲು ಬಂಡೆ ಹೊಡಿತಾರಲ್ವ, ಬಂಡೆ ಹೊಡೆಯೋ ಇದ್ದ. ಅವನಿಗೆ ಲೈಫ್ ಬೋರ್ ಆಗ್ತಾ ಬಂತು. ಎಂಥ ಜೀವನ ನಂದು, ಯಾವಾಗ ನೋಡಿದ್ದು ಬಂಡೆ ಹೊಡೆಯೋದು. ನಾನು ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂತ ದಾರಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದಾನೆ. ಒಂದು ದೊಡ್ಡ ಮನೆ ನೋಡಿದ, ಅಲ್ಲಿ ಯಜಮಾನ ಕೂತ್ಕೊಂಡು ಕಾಫಿ ಕುಡಿತಾ ಇದ್ದಾನೆ. ನೋಡಿ ಲೈಫು ಅಂತ ಹೇಳಿದರೆ ಅವನದ್ದು ಅಂತ ಅವನಿಗೆ ಮೈಂಡಿಗೆ ಬಂತು. ಸೀನ್ ಕಟ್ಟಾಯಿತು. ಅವ ಅಷ್ಟು ದೊಡ್ಡ ಮನೆ ಉಪ್ಪರಿಗೆ ಮೇಲೆ ಕೂತಿದ್ದಾನೆ, ಅವ ಯಜಮಾನ. ನನ್ನ ಲೈಫ್ ಸೆಟ್ಲ್ ಆಯ್ತು ಅಂತ ಖುಷಿಯಲ್ಲಿ ಈಗ ನೋಡ್ತಾ ಇದ್ದಾನೆ. ಕೆಳಗೆ ಒಬ್ಬ ದೊಡ್ಡ ಪೊಲಿಟಿಷಿಯನ್ ಹೋಗ್ತಾ ಇದ್ದಾನೆ, ಎಲ್ಲ ಜನ ಹಾರಾಗ್ತಾ ಇದ್ದಾರೆ, ಎಲ್ಲ ಇದು ಮಾಡ್ತಿದ್ದಾರೆ. ಇವನಿಗೆ ನನ್ನ ಹತ್ರ ಇಷ್ಟು ಹಣ ಇದ್ದು ಏನು ಪ್ರಯೋಜನ, ಅವನನ್ನು ನೋಡು ಎಷ್ಟು ಜನ ಇಷ್ಟಪಡ್ತಾ ಇದ್ದಾರೆ, ಆದರೆ ಅವನ ಥರ ಆಗಬೇಕು. ಸೀನ್ ಕಟ್ಟಾಯಿತು, ಅವ ಪೊಲಿಟಿಷಿಯನ್ ಆಗಿದ್ದ. ಎಲ್ಲರೂ ಹಾರ ಆಗ್ತಾ ಇದ್ದಾರೆ, ಎಲ್ಲ ಹೋಗ್ತಾ ಇದ್ದಾನೆ, ಖುಷಿ ಆಯಿತು. ಮೇಲೆ ನೋಡ್ತಾನೆ, ಸೂರ್ಯನ ಬೆಳಕು, ಒಂದು ಬಿಸಿಲು, ತಡಿಲಿಕ್ಕೆ ಆಗ್ತಿಲ್ಲ. ಎ ಸಿಯಲ್ಲಿ ಕೂತ ಅಭ್ಯಾಸ, ಇವನಿಗೆ ತಡಿಲಿಕ್ಕೆ ಆಗ್ತಿಲ್ಲ. ಸೂರ್ಯನ ಲೈಫ್ ಆದರೆ ಒಳ್ಳೇದಿತ್ತು ಅಂತ ಹೇಳ್ತಾನೆ. ಸೂರ್ಯ ಆಗಿದ್ದವ. ನನ್ನ ಲೈಫ್ ಫುಲ್ ಸೆಟ್ಲ್ ಆಯ್ತು ಅಂತ ಖುಷಿಯಲ್ಲಿ ಹೀಗೆ ತಿರುಗಾಡ್ತಿದ್ದಾನೆ. ಮೋಡ ಅಡ್ಡ ಬಂತು. ಮೋಡ ಆದರೆ ಒಳ್ಳೇದಿತ್ತು, ಸೂರ್ಯನಿಗೆ ಕೂಡ ಅಡ್ಡ ಬರೋ ಶಕ್ತಿ ಇದೆ ಅದಕ್ಕೆ ಅಂತ ಹೇಳಿ ಮೋಡ ಆಗಿದ್ದಂತೆ. ನನ್ನ ಲೈಫ್ ಸೆಟ್ಲ್ ಆಯ್ತು ಅಂತ ಖುಷಿಯಲ್ಲಿ ಹೋಗ್ತಾ ಇದ್ದಾನೆ. ಗಾಳಿ ಬಂದು ಮೋಡವನ್ನು ಎತ್ಕೊಂಡು ಹೋಯ್ತು. ನನಗಿಂತ ದೊಡ್ಡದು ಗಾಳಿ, ಹಾಗಾದರೆ ಗಾಳಿ ಆದರೆ ನನ್ನ ಲೈಫ್ ಸೆಟ್ಲ್ ಆಗ್ಬೋದು ಅಂತ ಹೇಳಿದ. ಅವ ಗಾಳಿ ಆಗಿದ್ದ. ಗಾಳಿ ಹೋಗ್ತಾ ಇದೆ, ಯಾರು ಅಡ್ಡ ಬರ್ತಾ ಇದ್ದೀರಿ, ಯಾರು ಅಂತ ನೋಡಿ ದೊಡ್ಡ ಪರ್ವತ ಅಡ್ಡ ಬಂದಿದೆ. ಪರ್ವತ ತುಂಬ ಸ್ಟ್ರಾಂಗ್, ನಾನು ಪರ್ವತ ಆಗಿರಬೇಕಿತ್ತು ಅಂತ ತಿಳ್ಕೊಂಡ. ಪರ್ವತ ಆಗಿದ್ದಂತೆ. ನನ್ನ ಲೈಫ್ ಸೆಟ್ಲ್ ಆಯಿತು, ನಾನು ಪರ್ವತ ಅದೇ, ನನಗಿಂತ ಶಕ್ತಿಶಾಲಿ ಯಾರು ಇಲ್ಲ ನೋಡಿ, ತಲೆ ಮೇಲೆ ಯಾರು ಹೊಡಿತಿದ್ದಾರೆ. ತಿರುಗಿ ನೋಡ್ತೇನೆ, ಒಬ್ಬ ಕಲ್ಲು ಹೊಡಿತಿದ್ದಾನೆ. ಕಲ್ಲು ಹೊಡೆಯೋ ಯುವ ಸ್ಟ್ರಾಂಗ್ ಅಂತ ನೋಡ್ತೇನೆ, ಪುನಃ ಕಲ್ಲು ಹೊಡೆಯೋ ಆಗಿದ್ದಂತೆ ಅಂತ ಹೇಳಿದರೆ ಅವ ವಾಪಸ್ ಅಲ್ಲಿಗೆ ಬಂದ. ಸೊ ಅದಕ್ಕೆ ಹೇಳೋದು ಕ್ಲಾರಿಟಿ ಬೇಕು ಮೈಂಡಲ್ಲಿ. ಏನಾಗಬೇಕು ಅದು ಕ್ಲಾರಿಟಿ. ದಿನಕ್ಕೊಂದು ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಾ, ದಿನಕ್ಕೊಂದು ಇದು ಬರೀತಾ, ದಿನಕ್ಕೊಂದು ಮಾಡ್ತಾ ಇದ್ದರೆ ಆಗೋದಿಲ್ಲ. ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಏನು ಬೇಕು, ನಿಮಗೆ ಕ್ಲಾರಿಟಿ ಇದ್ದಾಗ ಆಗೋದಿಲ್ಲ ಅಂತ ಏನಿಲ್ಲ, ಆಗ್ತದೆ. ನನ್ನ ಹತ್ರ ಎಷ್ಟೋ ಜನ ಕೇಸ್ ಸ್ಟಡಿ ಇದೆ ನಂದು. ಎಷ್ಟೋ ಜನ ನನಗೆ ಮೆಸೇಜ್ ಮಾಡ್ತಾರೆ, ಎಷ್ಟು ಜನ ಮನೆ ಕಟ್ಟಿಸಿದವರಿದ್ದಾರೆ. ನನ್ನಿಂದಾಗಿ ಆಯ್ತು ಅಂತ ಹೇಳೋದಲ್ಲ, ಬಟ್ ನಿಮಗೆ ಎಷ್ಟು ನೀವು ಅದನ್ನು ಬಿಲೀವ್ ಮಾಡ್ತೀರಾ ಅಷ್ಟು ಸ್ಟ್ರಾಂಗ್ ಆಗಿ ನಿಮ್ಮ ಲೈಫಲ್ಲಿ ಚೇಂಜಸ್ ಬರ್ತದೆ. ಬರೋದಿಲ್ಲ ಅಂತ ಏನಿಲ್ಲ. ಖಂಡಿತವಾಗಿ ಕೂಡ